ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಸದ್ಯ ಬೂದಿ ಮುಂಚಿದ ಕೆಂಡ. ಹೈಕಮಾಂಡ್ ನಡೆ ಅದಲು ಬದಲು ಆಟ. ಡಿಕೆಶಿ ಸಿಎಂ ಪಟ್ಟ ಅಷ್ಟು ಸುಲಭ ಅಲ್ಲ ಗುರು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡವಾಗಿದೆ. ಹಲವು ನಾಯಕರುಗಳ ಸರಣಿ ಮುಖಾಮುಖಿ ಭೇಟಿ. ಸದ್ಯಕ್ಕೆ ಸಿಎಂ ಪಟ್ಟ ಗೊಂದಲದ ಬಿಸಿ ಬಿಸಿ ಚರ್ಚೆಗೆ ತಾತ್ಕಾಲಿಕ ಬ್ರೇಕ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಒಟ್ಟಾಗಿ ಉಪಹಾರವನ್ನ ಸೇವಿಸಿ ನಾವಿಬ್ರು ಒಂದಾಗಿದ್ದೀವಿ ಅಂತ ಮಾಧ್ಯಮದ ಮುಂದೆ ಒಗ್ಗಟ್ಟನ್ನ ಪ್ರದರ್ಶನವನ್ನ ಮಾಡಿದ್ರು. ಈ ವೇಳೆ ಅತ್ತ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆರವರ ನೇತೃತ್ವದಲ್ಲಿ ಹೈಕಮಾಂಡ್ನ ಲೆವೆಲ್ನಲ್ಲಿ ಕಾಂಗ್ರೆಸ್ನ ಈ ಸ್ಥಿತಿಯ ಬಗ್ಗೆ ದೊಡ್ಡ ಚರ್ಚೆಯೇ ನಡೀತಾ ಇದೆ. ಬಣ ಬಡಿದಾಟಕ್ಕೆ ಬ್ರೇಕ್ಫಾಸ್ಟ್ ಮೂಲಕ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನು ಹಾಕೊಂಡಿದ್ರು ಈ ಇಬ್ಬರು ನಾಯಕರುಗಳು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಕುಳಿತುಕೊಂಡು ಉಪಹಾರವನ್ನ ಸೇವಿಸಿ ನಾವಿಬ್ರು ಒಂದಾಗಿದ್ದೀವಿ, ಯಾವುದೇ ಗೊಂದಲ ಇಲ್ಲ, ಸೀಟ್ ಹಂಚಿಕೆ ಅಥವಾ ಸಿಎಂ ಕುರ್ಚಿಯನ್ನ ಬಿಡಬಾರದು ಅನ್ನುವ ಬಗ್ಗೆ ಯಾವುದೇ ಅನುಮಾನ ಬೇಡ ಅಂತ ಮಾಧ್ಯಮದ ಮುಂದೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರವರ ದೆಹಲಿ ನಿವಾಸದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸರಣಿ ಸಭೆ ನಡೆಯಿತು. ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ದೊಡ್ಡ ಚರ್ಚೆಯೇ ನಡೆಯಿತು. ಈ ಸಭೆಯಲ್ಲಿ ಕುರ್ಚಿ ಸುತ್ತಲಿನ ಚರ್ಚೆ ತೀವ್ರ ಸ್ವರೂಪಕ್ಕೆ ತಿರುಗಿ ತಿಂಗಳುಗಳೇ ಕಳೆದಿದೆ. ಆದರೆ ಹೈಕಮಾಂಡ್ ಅಷ್ಟಾಗಿ ರಾಜ್ಯದತ್ತ ಗಮನವನ್ನ ಕೊಟ್ಟಿರಲಿಲ್ಲ. ಬಿಹಾರ ಚುನಾವಣೆ ಹಾಗೂ ಸೋತಿದ್ರ ಕಾರಣವಾಗಿ ಯಾವಾಗ ದೆಹಲಿಗೆ ಹೋಗಿ ಶಾಸಕರುಗಳು ಮತ್ತು ಸಚಿವರುಗಳು ತಮ್ಮ ನಾಯಕರುಗಳ ಬಗ್ಗೆ ಲಾಬಿ ಶುರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಆಗ ಎಚ್ಚೆತ್ತುಕೊಳ್ತು ಕೇಂದ್ರದ ಹೈಕಮಾಂಡ್. ತಮ್ಮ ನಾಯಕರುಗಳ ಬಗ್ಗೆ ದೆಹಲಿಯಲ್ಲಿ ಪರೇಡ್ ನಡೆಸಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವ ಹಾಗೂ ಲಾಬಿ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಹಲವಾರು ಸಚಿವರುಗಳು. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು, ಇಲ್ದಿದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಸರಣಿ ಸಭೆಯನ್ನ ನಡೆಸ್ತಾ ಇದೆ. ಮೂಲಗಳ ಮಾಹಿತಿಗಳ ಪ್ರಕಾರ ಇನ್ನೆರಡು ದಿನದಲ್ಲಿ ರಾಜ್ಯದ ರಾಜಕೀಯದ ಬಗ್ಗೆ ಮಹತ್ವದ ನಿರ್ಧಾರಗಳು ಪ್ರಕಟವಾಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸರ್ಕಾರ ಮತ್ತು ಕೆಪಿಸಿಸಿ ಎರಡು ಸ್ಥಾನದ ಬಗ್ಗೆ ಮಹತ್ವದ ನಿರ್ಧಾರವನ್ನ ಹೈಕಮಾಂಡ್ ಪ್ರಕಟಿಸುವ ಸಾಧ್ಯತೆ ಇದೆ. ಸದ್ಯ ರಾಜ್ಯದ ಕಾಂಗ್ರೆಸ್ನಲ್ಲಿ ಮಹತ್ವದ ಎರಡು ಹುದ್ದೆಗಳು ಅಂದ್ರೆ ಒಂದು ಮುಖ್ಯಮಂತ್ರಿ ಹುದ್ದೆ, ಮತ್ತೊಂದು ಕೆಪಿಸಿಸಿ ರಾಜ್ಯ ಅಧ್ಯಕ್ಷರ ಹುದ್ದೆ. ಈ ಎರಡು ಹುದ್ದೆಗಳು ಕೂಡ ಕಾಂಗ್ರೆಸ್ನಲ್ಲಿ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮಹತ್ವದ ಹುದ್ದೆಗಳು. ಹಾಗಾಗಿ ಒಂದು ಮೂಲಗಳ ಮಾಹಿತಿಗಳ ಪ್ರಕಾರ ರಾಜ್ಯದ ಈ ಎರಡು ಮಹತ್ವದ ಹುದ್ದೆಗಳು ಅದಲು ಬದಲಾಗುವ ಸಾಧ್ಯತೆ ಇದೆ. ಅಂದ್ರೆ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅಥವಾ ಸಿದ್ದರಾಮಯ್ಯನವರ ಬಣದ ಒಬ್ಬ ಪ್ರಮುಖ ನಾಯಕ ಮತ್ತು ತೆರವಾಗುವ ಮುಖ್ಯಮಂತ್ರಿ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಡುವುದು. ಈಗೊಂದು ಸದ್ದಿಲ್ಲದೆ ಚಿಂತನೆ ನಡೀತಾ ಇದೆ ಹೈಕಮಾಂಡ್ನ ಮಟ್ಟದಲ್ಲಿ. ಆದ್ರೆ ಇದಕ್ಕೆ ಡಿಕೆ ಶಿವಕುಮಾರ್ ಅವರ ಸಹಮತ ಮೊದಲಿನಿಂದಲೂ ಕೂಡ ಇದೆ. ನನಗೆ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತೆರವು ಮಾಡುವುದಾಗಿ ಈ ಹಿಂದೆಯೇ ಹಲವಾರು ಬಾರಿ ಡಿಕೆ ಶಿವಕುಮಾರ್ ಅವರು ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ರು. ಆದ್ರೆ ಸದ್ಯಕ್ಕೆ ಈ ಸೂತ್ರವನ್ನ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಬಣ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟ ಇದ್ದಿದ್ರೆ ಈ ಹಿಂದೆಯೇ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಸಿದ್ದರಾಮಯ್ಯನವರು ಪಡಿಬಹುದಿತ್ತು. ಆದ್ರೆ ಸಿದ್ದರಾಮಯ್ಯನವರಿಗೆ ಪಕ್ಷ ಸಂಘಟನೆ ಮಾಡುವ ಈ ರೀತಿಯ ಯಾವುದೇ ಮಹತ್ವದ ಜವಾಬ್ದಾರಿ ಇಷ್ಟ ಇಲ್ಲ. ಶಾಸಕಾಂಗ ಪಕ್ಷದ ನಾಯಕನಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಬೇಕು, ಆದ್ರೂ ಅದನ್ನ ಕಂಪ್ಲೀಟ್ ಮಾಡಿ ಹೋಗ್ಬೇಕು ಅನ್ನೋದಷ್ಟೇ ಸದ್ಯಕ್ಕೆ ಸಿದ್ದರಾಮಯ್ಯನವರ ಹಾಗೂ ಸಿದ್ದರಾಮಯ್ಯನವರ ಹಿತೈಷಿಗಳ ಅಜೆಂಡಾ. ಸದ್ಯಕ್ಕೆ ದೆಹಲಿಗೆ ಬರಬೇಡಿ, ದೆಹಲಿಗೆ ಬರುವ ಮುನ್ನ ನೀವಿಬ್ಬರು ಕೂತು ಮಾತುಕತೆ ನಡೆಸಿಕೊಂಡು ಒಂದು ನಿರ್ಧಾರವನ್ನ ದೆಹಲಿಗೆ ಬಂದು ನಮಗೆ ತಿಳಿಸಿ ಅಂತ ಹೈಕಮಾಂಡ್ ಆರ್ಡರ್ ಮಾಡಿತ್ತು. ಅದರಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ನೆಪದಲ್ಲಿ ಮಹತ್ವದ ಚರ್ಚೆಯನ್ನ ನಡೆಸಿ ಒಂದು ನಿರ್ಧಾರಕ್ಕೆ ಬಂದಿರುವ ಸಾಧ್ಯತೆ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ದೆಹಲಿಗೆ ಹಾರಲಿರುವ ಈ ಇಬ್ಬರು ನಾಯಕರುಗಳು ತಮ್ಮಿಬ್ಬರ ಜಂಟಿ ನಿರ್ಧಾರ ಮತ್ತು ವೈಯಕ್ತಿಕ ನಿರ್ಧಾರಗಳನ್ನ ಹೈಕಮಾಂಡ್ ಮುಂದೆ ಮತ್ತು ವರಿಷ್ಠ ರಾಹುಲ್ ಗಾಂಧಿಯ ಮುಂದೆ ಇಡಲಿದ್ದಾರೆ. ಇಬ್ಬರು ನಾಯಕರುಗಳ ನಿರ್ಧಾರ ಹೈಕಮಾಂಡ್ಗೆ ಯಾವ ರೀತಿಯ ಪೀಕ್ಲಾಟ ತಂದಿಡುತ್ತೋ ಗೊತ್ತಿಲ್ಲ. ಆದ್ರೆ ಹೈಕಮಾಂಡ್ ಈ ಇಬ್ಬರು ನಾಯಕರುಗಳಿಗೆ ಮದ್ದು ಅರಿಯಲು ಹೊಸದೊಂದು ಸೂತ್ರವನ್ನ ರೆಡಿ ಮಾಡಿದೆ. ಅದೇ ಅದಲು ಬದಲು ಆಟ. ಈ ಇಬ್ಬರು ನಾಯಕರುಗಳ ಮಹತ್ವದ ಹುದ್ದೆಗಳು ಅದಲು ಬದಲಾದ್ರೆ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಅನ್ನೋದು ಕೇಂದ್ರದ ವರಿಷ್ಠರ ಚಿಂತನೆ. ಆದ್ರೆ ಇದು ಅಷ್ಟು ಸುಲಭದ ಮಾತಲ್ಲ.
ಇದ್ರೆ ನಾನು 5 ವರ್ಷ ಕಂಪ್ಲೀಟ್ ಮಾಡ್ತೀನಿ, ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ನಾನು ಇರೋದಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮಾತಿನ ಮರ್ಮ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಕೇಂದ್ರದ ವರಿಷ್ಠ ನಾಯಕರುಗಳಿಗೆ ಡಿಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡುವುದಷ್ಟು ಈಸಿ ಸಿದ್ದರಾಮಯ್ಯನವರನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಹಲವಾರು ಬಾರಿ ರಾಜಕೀಯದಲ್ಲಿ ಕಾಂಪ್ರಮೈಸ್ ಆಗಿರುವ ಡಿಕೆ ಶಿವಕುಮಾರ್ ಅವರು ಈ ಬಾರಿಯೂ ಕೂಡ ಹೈಕಮಾಂಡ್ನ ಮಾತಿಗೆ ಕಟುಬದ್ಧವಾಗಿ ಮತ್ತೆ ಕಾಂಪ್ರಮೈಸ್ ಆಗ್ತಾರಾ? ಉಳಿದ 2.5 ವರ್ಷವನ್ನ ಸಿದ್ದರಾಮಯ್ಯನವರೇ ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ಮನಾಗ್ತಾರಾ ಡಿಕೆ ಶಿವಕುಮಾರ್ ಅವರು? ನಿಮ್ಗೇನನ್ಸತ್ತೆ? ಈ ಅದಲು ಬದಲು ಆಟವನ್ನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಬಣ ಬಡಿದಾಟ ತಣ್ಣಗಾಗತ್ತಾ, ಅಥವಾ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕಾ? ಕಮೆಂಟ್ ಮಾಡಿ ತಿಳಿಸಿ.